ಪ್ರಮುಖವಾಗಿ ಇವತ್ತಿನ ಒಂದಷ್ಟು ಸುದ್ದಿಗಳನ್ನು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಕಡೆ ಬಿಡದಿ ಫೈಟ್ ಅಂತೂ ಜೋರಾಗಿ ಸದ್ದು ಮಾಡ್ತಾ ಇರುವಂಥದ್ದು. ಎಚ್ ಡಿ ದೇವೇಗೌಡರು ಧರಣಿಯನ್ನು ಕೂಡ ನಡೆಸುವುದಕ್ಕೆ ಮುಂದಾಗಿದ್ದು ಗೊತ್ತಿರುವಂಥ ವಿಚಾರ. ಯಾಕಂದರೆ ನಿನ್ನೆ ಅಲ್ಲಿ ಬಿಡದಿಯಲ್ಲಿ ಹೋರಾಟ ಮಾಡಿದಂಥವರು ಮತ್ತು ಭೂ ಸರ್ವೆ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ರು ಅಥವಾ ಪೊರಕೆಯಲ್ಲಿ ಪೊರಕೆ ಸೇವೆ ಮಾಡಿದ್ರು, ಪೊರಕೆಯಲ್ಲಿ ಹಲ್ಲೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ FIR ಆಗಿದೆಯಲ್ಲ, ಈ ವಿಚಾರವಾಗಿ ಎಚ್ ಡಿ ದೇವೇಗೌಡರೇ ಎಂಟ್ರಿಯನ್ನು ಕೊಟ್ಟು ಕಿಡಿಕಾರಿದ್ರು ಸರ್ಕಾರದ ನಡೆಗೆ. 4-5 ದಿನಗಳ ಗಡುವು ನೀಡಿದ್ದಾರೆ ದೇವೇಗೌಡರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಷ್ಠೆಯ ಹೋರಾಟವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಟೌನ್ಶಿಪ್ ವಾಪಸ್ ಪಡಿಬೇಕು, ಟೌನ್ಶಿಪ್ ಯೋಜನೆಯಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತ ದೇವೇಗೌಡರು ಡೆಡ್ಲೈನ್ ಕೊಟ್ಟಿದ್ದಾರೆ. 4-5 ದಿನಗಳ ಗಡುವನ್ನು ನೀಡಿದ್ದಾರೆ. ಟೌನ್ಶಿಪ್ ವಾಪಸ್ ಪಡೆಯದೇ ಇದ್ರೆ HDD ಧರಣಿ ನಡೆಸುವುದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಮುಂದಿನ ವಾರ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹಕ್ಕೆ ಸಜ್ಜಾಗ್ತಾ ಇದ್ದು ಬಿಡದಿ ಟೌನ್ಶಿಪ್ ವಾಪಸ್ ಪಡೆಯುತ್ತಾ ಕೈ ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇದು JDS ಅಳಿವು ಉಳಿವಿನ ಹೋರಾಟದಲ್ಲಿ ಗೆಲ್ಲುವುದು DKನಾ ಅಥವಾ HDKನಾ? ಬಿಡದಿ ಫೈಟ್ನಲ್ಲಿ HDD ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಧರಣಿ ನಡೆಸೋದಾಗಿಯೂ ಕೂಡ ಅವರು ಈಗಾಗಲೇ ಹೇಳ್ತಾ ಇರುವಂಥದ್ದು. ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದೇ ಇದ್ರೆ ಧರಣಿ ಕೂರ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ನೇರವಾಗಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು HDD ಎಂಟ್ರಿಯಿಂದಾಗಿ ಒಂದು ಕಡೆ ಸರ್ಕಾರಕ್ಕೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಲಿದೆ. ಹಾಗಾಗಿ ಒಂದು ಕಡೆ ಸ್ವಪಕ್ಷದ ನಾಯಕರುಗಳೇ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡ್ಕೋತಾ ಇರುವಂಥದ್ದು. ಮುಂಬರುವಂಥ 2028ರ ಚುನಾವಣೆಗೆ ದೊಡ್ಡ ಹೊಡೆತ ಕೊಡಬಹುದು ಈ ಬೆಳವಣಿಗೆ. ಹಾಗಾಗಿ ಇನ್ನೊಮ್ಮೆ ಪರಿಶೀಲಿಸಿ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಈಗ HD ದೇವೇಗೌಡರ ಎಂಟ್ರಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ಗೆ. ರೈತರು ಹೇಗೆ ಜೀವನ ಮಾಡ್ತಾರೆ ಅವ್ರನ್ನ ಎಲ್ಲಿ ಕಳಿಸ್ತೀರಿ ನೀವು? ಎಲ್ಲಿ ಕಳಿಸ್ತೀರಿ ನೀವು? ಹೌದು, ನಿಮ್ಗೆ ಬೆಂಗಳೂರು ನೀವು 5 ಭಾಗ ಮಾಡಿದ್ರಿ, 5 ಕಾರ್ಪೊರೇಷನ್, ಅದಕ್ಕೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಿದ್ರಿ. ನಾನು ವಿರೋಧ ಮಾಡಲಿಲ್ಲ, ನೀವು ಮಾಡಿದ್ದೀರಿ, ಸಂತೋಷ. ಆದರೆ ಅವ್ರಿಗೇನಾದ್ರು ನಿವೇಶನಗಳ ಕೊರತೆ ಇದೆಯಾ? ಹಾಗೆ ಒಬ್ಬ ಹಿರಿಯ ಮಂತ್ರಿ ಜಾರಕಿಹೊಳಿಯವರು ಹೇಳ್ತಾರೆ, ಬೀಡಿಯಿಂದ ನಾವು ಏನು ಸೈಟ್ ಫಾರ್ಮೇಶನ್ ಮಾಡಿದ್ದೇವೆ ಅದು ಸುಮಾರು 20,000ಕ್ಕಿಂತ ಹೆಚ್ಚು ಸೈಟ್ಗಳು ಖಾಲಿ ಬಿದ್ದಿವೆ. ಅದನ್ನೇ ತಗೊಳ್ಳೋಣ, ಇದನ್ನ ಮಾಡಬೇಕು. ರೈತರು ಇಷ್ಟು ವಿರೋಧ ಮಾಡುವಾಗ ಇದ್ರ ಬಗ್ಗೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೇವೇಗೌಡರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಟೌನ್ಶಿಪ್ ಯೋಜನೆಯನ್ನ ಮಾಡುವಂಥ ಹಠಕ್ಕೆ ಬಿದ್ದಿರೋದು ಯಾಕೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ಅವರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ನಡೆ ಏನಿದೆ, ಇದು ಒಂದು ಕಡೆ ಮಂಡಲಹಳ್ಳಿ ಗ್ರಾಮಕ್ಕೆ ಭೂ ಸಮೀಕ್ಷೆಗೋಸ್ಕರ ತೆರಳಿದ್ದ ಅಧಿಕಾರಿಗಳ ಮೇಲೆ ಸೋಮವಾರ ರೈತರು ನಡೆಸಿದ್ದಂಥ ದಾಳಿ ಹೊಸ ರೂಪ ಪಡ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ಇದರ ನಡುವೆ ರೈತರ ಮೇಲೆ FIR ಆಗ್ತಿದ್ದ ಹಾಗೆಯೇ HD ದೇವೇಗೌಡರು ಎಂಟ್ರಿ ಕೊಟ್ಟಿರುವಂಥದ್ದು. ಒಂದು ವೇಳೆ ಈ ಧರಣಿಯಿಂದ ಅಥವಾ ಅವ್ರು ಹೇಳ್ತಾ ಇರೋದಿಷ್ಟೇ, ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದೇ ಇದ್ರೆ ನಾನು ಧರಣಿ ಕೂರ್ತೇನೆ ಅಂತಿದ್ದಾರೆ. ಕಾದು ನೋಡಬೇಕು ಸರ್ಕಾರ ಈ ಒಂದು ದೇವೇಗೌಡರ ಎಂಟ್ರಿಯಿಂದಾಗಿ ಏನಾದರೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅಥವಾ ಹಿಡಿದ ಒಂದು ಪಟ್ಟನ್ನು ಸಡಿಲಿಸೋದಿಲ್ಲ ಅಂತ ಹೇಳುತ್ತಾ ನೋಡಬೇಕು.